ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಕಳೆದ ಕೆಲವು ದಿನಗಳಿಂದ ಈ ಸುಪ್ರೀಂ ಕೋರ್ಟಿನ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ಗಳನ್ನ ಕುರಿತು ವಿಡಿಯೋಗಳನ್ನ ಮಾಡಿದ್ದೀನಿ. ಅದಕ್ಕೆ ಸಪ್ರೇಟ್ ಫೋಲ್ಡರ್ನು ಕೂಡ ಮಾಡಿದ್ದೀನಿ. ಯಾರ್ಯಾರೆಲ್ಲ ಇನ್ನು ಉಳಿದಂತ ವಿಡಿಯೋಗಳನ್ನ ನೋಡಿಲ್ಲ ನೋಡ್ರಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದ ಒಂದು ಎಕ್ಸಾಮ್ಸ್ ಎಲ್ಲ ಆಗಿರ್ಬೋದು, ಮತ್ತೆ ಯಾರಾದ್ರೂ ಸಿವಿಲ್ ಜಡ್ಜ್ ಅಂತ ಒಂದು ಎಕ್ಸಾಮ್ಸ್ ಗಳನ್ನ ಬರೀತೀರಾ ಅಂದ್ರೆ, ಲಾ ಸ್ಟೂಡೆಂಟ್ ಆಗಿದ್ದೀರಾ ಅಂದ್ರೆ, ನಿಮಗೆ ಈ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್ ಗಳ ಬಗ್ಗೆ ಎಲ್ಲಾ ಒಂದು ಎಕ್ಸಾಮ್ಸ್ ಒಳಗೂ ಕೂಡ ಕ್ವಶನ್ಸ್ ನ ಕೇಳ್ತಾರೆ. ಇವತ್ತು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆದಂತ ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018ರಲ್ಲಿ ಬಂದಂತ ಈ ಪ್ರಕರಣವನ್ನ ಕುರಿತು ನಾನು ಸರಳ ಭಾಷೆಯಲ್ಲಿ ನಿಮ್ ಜೊತೆಗೆ ಡಿಸ್ಕಷನ್ ಅನ್ನ ಮಾಡ್ತೀನಿ ಗೈಸ್. ಸೆಕ್ಷನ್ 377 ಅನ್ನ ರದ್ದು ಮಾಡಲಾಗುತ್ತೆ. ಸಲಿಂಗ ಕಾಮ ಇನ್ನು ಮುಂದೆ ಕಾನೂನುಬದ್ಧ, ಮೀನ್ಸ್ ಇನ್ನು ಮುಂದೆ ಅದು ಅಪರಾಧ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ. ಇದರ ಮೂಲಕ ಭಾರತದೊಳಗೆ 7ರಿಂದ 8% ಜನ ಏನು LGBT ಕಮ್ಯುನಿಟಿ ಅವರಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಬೇಸಿಕ್ ರೈಟ್ಸ್, ಒಂದು ಮೂಲಭೂತ ಹಕ್ಕುಗಳು ದೊರೆತಿರೋದನ್ನ ನಾವು ಕಾಣ್ತೀವಿ. ನವತೇಜ್ ಸಿಂಗ್ ಜೋಹಾರ್ ಬೇರೆ ಯಾರು ಅಲ್ಲ, ಈ ಫೋಟೋದೊಳಗೆ ನೀವು ನೋಡ್ತಾ ಇರುವಂತ ಈ ಭರತನಾಟ್ಯ ಡಾನ್ಸರ್ ಆಗಿದ್ರು. ನೋ ಡೌಟ್ ಗೈಸ್, ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು 1947ರಲ್ಲಿ. ಆದ್ರೆ ನಿಜವಾಗ್ಲೂ ಭಾರತದಲ್ಲಿರುವಂತ ಥರ್ಡ್ ಜೆಂಡರ್ ಅಂತ ಏನ್ ಕರಿತೀವಿ, ಅವರಿಗೆ ಸ್ವತಂತ್ರ ಸಿಕ್ಕಿದ್ದು 2018ರಲ್ಲಿ. ಆದ್ರಿಂದನೇ ಈ ಒಂದು ಕೇಸ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಭಾರತದೊಳಗೆ 7% ಇಂದ 8% ಜನರು ನ್ಯಾಚುರಲ್ ಆಗಿ, ಓಕೆ, ಸೊ ಇನ್ಫ್ಯಾಕ್ಟ್ ಲೆಸ್ಬಿಯನ್ಸ್, ಗೇಸ್ ಇವರೆಲ್ಲ ಏನಿದ್ದಾರೆ, ಇವರೆಲ್ಲರೂ ಕೂಡ ಎಲ್ಲರೂ ಟ್ರಾನ್ಸ್ಜೆಂಡರ್ ಇರೋದಿಲ್ಲ. ಓಕೆ, ಬಯೋಲಾಜಿಕಲಿ ದೇ ಆರ್ ಲೈಕ್ ದಟ್. ಬಟ್ ಈ ದೇಶದೊಳಗೆ ಬಹಳಷ್ಟು ಜನ ಇದನ್ನು ಒಪ್ಪೋದಿಲ್ಲ. ಇವತ್ತಿನವರೆಗೂ ಕೂಡ ಸಾಮಾನ್ಯ ಒಬ್ಬ ಹುಡುಗನನ್ನ ಮತ್ತು ಒಬ್ಬ ಹುಡುಗಿಯನ್ನ ಯಾವ ತರ ನಮ್ಮ ಸಮಾಜ ಟ್ರೀಟ್ ಮಾಡುತ್ತೆ, ಅದೇ ತರ LGBTQ+ ಕಮ್ಯುನಿಟಿ ಅವರನ್ನ ಟ್ರೀಟ್ ಮಾಡೋದಿಲ್ಲ. ಅದಕ್ಕೆ ಸಾಂಸ್ಕೃತಿಕ ಕಾರಣ ಇರಬಹುದು, ಆಮೇಲೆ ಅವೇರ್ನೆಸ್ ನ ಕೊರತೆ ಇರಬಹುದು, ಅಥವಾ ನಮ್ಮ ಸಮಾಜದೊಳಗೆ ನಡ್ಕೊಂಡ್ ಬಂದಿರುವಂತ ಒಂದು ರೂಢಿ ಆಗಿರ್ಬೋದು. ವಾಟ್ ಎವರ್ ದ ಮೈಟ್ ಬಿ ದ ರೀಸನ್. ಓಕೆ, ಈ ಪ್ರಕರಣಕ್ಕೆ ಹಿನ್ನೆಲೆ ಏನು? ಮೊದಲು ಬಾರಿಗೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, LGBT ಕಮ್ಯುನಿಟಿಯವ್ರಿಗೂ ಕೂಡ ಬದುಕಲಿಕ್ಕೆ ಅಧಿಕಾರ ಇದೆ. ಅವರು ಕೂಡ ಒಬ್ಬ ಹುಡುಗ ಒಬ್ಬ ಹುಡುಗಿಯಾಗಿ ಏನು ಪ್ರೈವೇಟ್ ಆದಂತ ಒಂದು ಆಕ್ಟಿವಿಟೀಸ್ ನ ಮಾಡ್ತಾರೆ, ಇವ್ರಿಗೂ ಕೂಡ ಅದನ್ನ ಅಲೌ ಮಾಡಲಾಗುತ್ತೆ ಅಂತ ಕೂಡ ಡಿಕ್ಲೇರ್ ಮಾಡ್ತು. ಇದಕ್ಕಿಂತ ಮುಂಚೆ ಏನೇನ್ ಸ್ಟೋರಿ ಆಗಿದೆ ಅನ್ನೋದನ್ನ ನಿಮ್ಗೆ ಇದರ ಬ್ಯಾಕ್ ಗ್ರೌಂಡ್ ಅನ್ನ ಹೇಳ್ತೀನಿ ಗೈಸ್. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 377, ಓಕೆ, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 377, ಇದನ್ನ 1861ರಲ್ಲಿ ಬ್ರಿಟಿಷ್ ರಾಜರ ಕಾಲದಲ್ಲಿ, ಬ್ರಿಟಿಷ್ ರಾಜ್ಯ ಅಂದ್ರೆ ಬ್ರಿಟಿಷರು ಆಳ್ತಿರ್ಬೇಕಾದ್ರೆ ಜಾರಿಗೆ ತರಲಾಗಿದೆ. ಅಗೇನ್ಸ್ಟ್ ದ ಆರ್ಡರ್ ಆಫ್ ನೇಚರ್. ಓಕೆ, ನೋಡಿ, ಯಾರಾದ್ರೂ ಬಾಯ್ ಇದ್ದು ಗರ್ಲ್ ಜೊತೆಗೆ ಗರ್ಲ್ ಅನ್ನ ಪ್ರೀತಿ ಮಾಡೋದು ನ್ಯಾಚುರಲ್, ಬಟ್ ಬಾಯ್ ಇದ್ದು ಬಾಯ್ ಅನ್ನ ಪ್ರೀತಿ ಮಾಡೋದು ಅನ್ಯಾಚುರಲ್ ಅನ್ನುವಂತ ಈ ಕಾನೂನನ್ನ, ಓಕೆ, ಏನಂತ ಕರಿತೀವಿ, ಇದಕ್ಕೆ ಸಲಿಂಗ ಕಾಮ ಅಪರಾಧವೆಂದು ಇದು ಘೋಷಿಸುತ್ತದೆ. ಓಕೆ, ಸೆಕ್ಷನ್ 377 ಏನ್ ಹೇಳ್ತೈತಿ, ಸಲಿಂಗ ಕಾಮ ಅಪರಾಧ ಎಂದು ಘೋಷಣೆ ಮಾಡಿತ್ತು. ಮೀನ್ಸ್ ಆ ಕಾನೂನು ಹಂಗೆ ಹೇಳ್ತಿತ್ತು. LGBT+ ಸಮುದಾಯ ದಶಕಗಳ ಕಾಲ ಇದರಿಂದ ಸಮಸ್ಯೆಗೊಳಗಾಗಿತ್ತು. ಓಕೆ, LGBT ಕಮ್ಯುನಿಟಿಯವರು ಪ್ರೀತಿ ಮಾಡಬಾರ್ದು, LGBT ಕಮ್ಯುನಿಟಿಯವರು ಒಂದೇ ಮನೆಯೊಳಗೆ ಇರಬಾರ್ದು, LGBT ಕಮ್ಯುನಿಟಿಯವರು ಬೇರೆಯವ್ರ ಹಾಗೆ ಅವರಿಗೆ ಹಕ್ಕಿಲ್ಲ ಅನ್ನುವಂಥದ್ದನ್ನ ಅಲ್ಲಿವರೆಗೂ ನಂಬಲಾಗಿತ್ತು. ಆದ್ರೆ ಡೆಲ್ಲಿ ಹೈಕೋರ್ಟ್ 2009ರೊಳಗೆ ಡೆಲ್ಲಿ ಹೈಕೋರ್ಟ್ ಹೇಳ್ತು, ಇಲ್ಲ, ಈ LGBT ಸಮುದಾಯಗಳಿಗೂ ಕೂಡ ಇನ್ನು ಮುಂದೆ ಈ ಒಂದು ಬೇಸಿಕ್ ಹಕ್ಕುಗಳನ್ನ ನೀಡಲಾಗುತ್ತೆ. ಅವರು ಕೂಡ ಈ ಒಂದು ನಾರ್ಮಲ್ ಹುಡುಗ ಹುಡುಗಿ ಹೇಗೆ ಜೀವನ ಮಾಡ್ತಾರೆ ಅದೇ ತರ ಜೀವನ ಮಾಡ್ಲಿಕ್ಕೆ ಇವ್ರಿಗೂ ಕೂಡ ಕೊಡಬೇಕು ಅಂತ ಡೆಲ್ಲಿ ಹೈಕೋರ್ಟ್ ಯಾವಾಗ ಹೇಳ್ತು, 2009ರೊಳಗೆ ಹೇಳ್ತು. ಹಂಗಂದ್ರ ಬಹಳ ಜನಕ್ಕೆ ಅನಿಸ್ತಿರ್ಬೋದು, ಸರ್ LGBTQ ಅಂದ್ರೆ ಏನ್ರಿ, ಇದ್ರ ಫುಲ್ ಫಾರ್ಮ್ಸ್ ಎಲ್ಲ ಏನ್ರಿ ಅಂತ. ಎಸ್,
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮಗೆ ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಪ್ರತಿಯೊಂದನ್ನು ಕೂಡ ಒಂದೊಂದು ಅಕ್ಷರನು ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಎಲ್ ಅಂದ್ರೆ ಏನು? ಲೆಸ್ಬಿಯನ್. ಲೆಸ್ಬಿಯನ್ ಅಂದ್ರೆ ಏನು? ಮಹಿಳೆ, ಮಹಿಳೆಯನ್ನೇ ಪ್ರೀತಿಸುವವರು. ಎಸ್, ಈ ತರನು ಕೂಡ ಇದ್ದಾರೆ ನಮ್ಮ ಸಮಾಜದೊಳಗೆ. 7 to 8% ಆಫ್ ದಿ ಜನ ನಮ್ಮ ದೇಶದೊಳಗೆ. ಓಕೆ, ರಿಮೆಂಬರ್, ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಇವರು ಎಲ್ಲಾ ಕಡೆನೂ ಇದ್ದಾರೆ. ಅಂದ್ರೆ ಹೆಣ್ಣು ಮಗಳು ಮತ್ತೊಬ್ಬ ಹೆಣ್ಣು ಮಗಳ ಕಡೆ ಆಕರ್ಷಿತರಾಗುವುದು. ಓಕೆ, ಇವ್ರಿಗೆ ಲೆಸ್ಬಿಯನ್ಸ್ ಅಂತ ಕರೀತಾರೆ. ಇನ್ನ ಗೇ. ಗೇ ಅಂದ್ರೆ ಏನು? ಪುರುಷ, ಪುರುಷನನ್ನೇ ಪ್ರೀತಿಸುವವರು. ಓಕೆ, ಸೊ ಏನ್ಲೇ ಗೇ ತರ ಆಡ್ತಿದ್ದಾನೆ ಅಂತ ಅಂತಾರ ಗೊತ್ತಾ? ಅಂದ್ರೆ ಸೊ ಗಂಡಸನೊಬ್ಬ ಇನ್ನೊಬ್ಬ ಗಂಡಸಿನ ಕಡೆ ಆಕರ್ಷಿತರಾಗುವುದು. ಆಕರ್ಷಿತರಾಗುವುದು ಅಂದ್ರೆ ಲೈಕ್ ಒಬ್ಬರನ್ನ ಒಬ್ರು ಇಷ್ಟಪಡೋದು ಹಂಗಲ್ಲ, ಲೈಂಗಿಕವಾಗಿ ಆಕರ್ಷಿತರಾಗೋದು. ನೆಕ್ಸ್ಟ್, ಬೈಸೆಕ್ಷುವಲ್. ಬೈಸೆಕ್ಷುವಲ್ ಅಂದ್ರೆ ಇವರು ಮಹಿಳೆ ಪುರುಷ ಇಬ್ಬರೂ ಕೂಡ, ಓಕೆ, ಇಬ್ಬರ ಮೇಲೂ ಆಕರ್ಷಣೆ ಇರುತ್ತೆ ಇವ್ರಿಗೆ. ಓಕೆ, ಬಾಯ್ ಸಿಕ್ಕರೆ ಬಾಯ್, ಗರ್ಲ್ ಸಿಕ್ಕರೆ ಗರ್ಲ್, ಇಬ್ಬರ ಮೇಲೂ ಆಕರ್ಷಣೆ ಇರುವಂತವ್ರಿಗೆ ಬೈಸೆಕ್ಷುವಲ್ ಅಂತ ಕರೀತಾರೆ. ಅಂದ್ರೆ ಹೆಣ್ಣು ಗಂಡು, ಗಂಡು ಗಂಡು ಎರಡರ ಮೇಲೂ ಆಕರ್ಷಣೆ ಇರುವವರಿಗೆ ಬೈಸೆಕ್ಷುವಲ್ ಅಂತಾರೆ. ಇನ್ನ ಟ್ರಾನ್ಸ್ಜೆಂಡರ್. ಐ ಹೋಪ್ ಕನ್ನಡದೊಳಗೆ ಎಲ್ಲರೂ ಕೂಡ ಈ ಒಂದು ನಾನು ಅವನಲ್ಲ ಅವಳು ಮೂವಿ ನೋಡಿರ್ತೀರ ಅಂತ. ಟ್ರಾನ್ಸ್ಜೆಂಡರ್ ಅಂದ್ರೆ ಜನನವಾದಾಗ ಬಂದಂತ ಅಥವಾ ನೀಡಿದಂತ ಲಿಂಗವನ್ನ ಬೇರೆ ಲಿಂಗಕ್ಕೆ ಸೊ ತಮಗೆ ಅನಿಸಿದ ಹಾಗೆ ಬದಲಾವಣೆ ಮಾಡ್ಕೊಂಡಿದ್ದು. ಉದಾಹರಣೆಗೆ, ಜನನದಿಂದ ಒಬ್ಬ ಪುರುಷ ಇರ್ತಾನೆ, ಆದ್ರೆ ಅವನಿಗೆ ಅನ್ಸುತ್ತೆ ಇಲ್ಲ ನಾನು ಗರ್ಲ್, ಹುಡುಗಿ ಆಗ್ಬೇಕಾಗಿತ್ತು ಅಂತ. ಆ ಸಮಯದೊಳಗೆ ಅವ್ರು ಏನ್ ಮಾಡ್ತಾರೆ? ಮಹಿಳೆಯಾಗಿ ಜನನಾಂಗವನ್ನ ಬದಲಾಯಿಸಿಕೊಳ್ಳುವಂತ ಒಂದು ವ್ಯವಸ್ಥೆ. ಎಸ್, ನಾನು ಅವನಲ್ಲ ಅವಳು. ಇನ್ನ ಕ್ವೀರ್. ಕ್ವೀರ್ ಅಂತ ಒಂದು ಕಮ್ಯುನಿಟಿ ಬರ್ತದೆ ಗೈಸ್. ಓಕೆ, ತಾನು ಯಾವ ಲಿಂಗಕ್ಕೆ ಯಾವ ಲೈಂಗಿಕ ಆಕರ್ಷಣೆಗೆ ಸೇರುತ್ತೇನೆ ಎಂದು ನಿಖರವಾಗಿ ಹೇಳಲಾಗದವ್ರು. ಅಂದ್ರ ಇವರು ಈ ಕಡೆ ಹುಡುಗನೂ ಅಲ್ಲ, ಈ ಕಡೆ ಹುಡುಗಿನೂ ಅಲ್ಲ. ಈವನ್ ಸಮ್ ಪೀಪಲ್ ಹ್ಯಾವ್ ಬೋತ್ ಜೆಂಡರ್ಸ್. ಓಕೆ, ಸೊ ಅಂದ್ರೆ ತಮ್ಮ ಲೈಂಗಿಕ ಗುರುತು ಆಕರ್ಷಣೆ ಬಗ್ಗೆ ಸ್ಪಷ್ಟ ಎಲ್ಲಿದೆ ಇರೋದು ಭಿನ್ನವಾಗಿ ಗುರುತಿಸಿಕೊಳ್ಳುವವರಿಗೆ ಕ್ವೀರ್ ಅಂತ ಕರೀತಾರೆ ಗೈಸ್. ಓಕೆ, ಐ ಹೋಪ್ ನಿಮ್ಗೆ ಎಲ್ಲಾನು ಹೇಳಿದೀನಿ. ಪ್ಲಸ್ ಕಮ್ಯುನಿಟಿ ಅಂದ್ರೆ ಇನ್ನು ಬೇರೆ ಲೈಂಗಿಕ ಗುರುತಿನವರ ಇಲ್ಲಿ ಸೇರ್ತಾರೆ. ಫಾರ್ ಎಕ್ಸಾಂಪಲ್ ಅಸೆಕ್ಷುವಲ್, ಓಕೆ, ಪ್ಯಾನ್ಸೆಕ್ಷುವಲ್, ನಾನ್ ಬೈನರಿ, ಜೆಂಡರ್ ಫ್ಲೂಯಿಡ್ ಮುಂತಾದ ಈ ಬೇರೆ ಬೇರೆ ಕಮ್ಯುನಿಟಿಗಳು ಕೂಡ ಇದರೊಳಗೆ ಸೇರ್ತಾರೆ. ಓಕೆ, ಇವ್ರಿಗೆ LGBT ಕಮ್ಯುನಿಟಿ ಅಂತ ಕರಿತೀವಿ. ಓಕೆ, ಸೊ ಎಲ್ಲ ಕೂಡ ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ, ಅಂದ್ರೆ ನಿಮ್ಮ ವಿಡಿಯೋ ಕರೆಕ್ಟ್ ಆಗಿ ತಿಳಿತದೆ. LGBTQ+ ಅಡಲ್ಟ್ಸ್ ನಡುವೆ ಕನ್ಸೆನ್ಸುವಲ್ ಸೆಕ್ಸ್ ಅಂದ್ರೆ ಏನು? ಒಪ್ಪಿತ. ಇಬ್ರು ವ್ಯಕ್ತಿಗಳಿದ್ದಾರೆ, ಇಬ್ರು ಬಾಯ್ಸ್ ಇದ್ದಾರೆ, ಅವ್ರು ಒಪ್ಪಿದ್ರೆ, ಇಬ್ರು ಗರ್ಲ್ಸ್ ಇದ್ದಾರೆ, ಅವರು ಕೂಡ ಗರ್ಲ್ ಜೊತೆಗೆ ಬಾಯ್ ಜೊತೆಗೆ ಕನ್ಸೆನ್ಸುವಲ್. ಕನ್ಸೆನ್ಸುವಲ್ ಅಂದ್ರೆ ಏನು? ಒಪ್ಪಿತ. ಓಕೆ, ಒಪ್ಪಿತ ಲೈಂಗಿಕ ಕಥೆಯನ್ನ ಮಾಡೋದು ಅಪರಾಧವಲ್ಲ ಅಂತ ಹೇಳಿ 2009 ಡೆಲ್ಲಿ ಹೈಕೋರ್ಟ್ ಹೇಳಿತ್ತು. ಇದು ಮಾನವ ಹಕ್ಕುಗಳನ್ನ ಇನ್ ಕೇಸ್ ಅಪರಾಧ ಅಂತ ಹೇಳಿದ್ರೆ ಅದು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡುತ್ತದೆ ಅಂತ ಕೂಡ ಘೋಷಣೆ ಮಾಡ್ತು. ನಂತರ ಏನಾಯ್ತು? 2013 ಸುರೇಶ್ ಕುಮಾರ್ ಕೌಶಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹಿಂದಿನ ತೀರ್ಪನ್ನ ತಿರಸ್ಕರಿಸಿತು. ಓಕೆ, ಪುನಃ ಏನ್ ಹೇಳ್ತು? ಸೆಕ್ಷನ್ 377 ಮಾನ್ಯ ಎಂದು ಹೇಳ್ತು. ಡೆಲ್ಲಿ ಹೈಕೋರ್ಟ್ ಹೇಳಿತ್ತ 2009 ಅದು ಮಾನ್ಯ ಅಲ್ಲ, ಆದ್ರೆ ಸೆಕ್ಷನ್ 377 ಮಾನ್ಯ ಅಂತ ಹೇಳ್ತು. ಇದರಿಂದ LGBT ಕಮ್ಯುನಿಟಿಗೆ ಸಮುದಾಯದ ಮೇಲೆ ಒಂದು ದೊಡ್ಡ ಆಘಾತ ಉಂಟಾಯಿತು. ಸೊ ಅಲ್ಲಿವರೆಗೂ ಫ್ರೀಯಾಗಿ ಬಿಟ್ಟಂತವ್ರು ಒಮ್ಮಗಲೇ ಮತ್ತೆ ರಿಸ್ಟ್ರಿಕ್ಷನ್ ಹಾಕಕ್ ಶುರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹೆಂಗ್ ಸುಪ್ರೀಂ ಕೋರ್ಟ್ ಹೇಳ್ತದ ಅಂತೇಳಿ 2016 ನವತೇಜ್ ಸಿಂಗ್ ಜೋಹರ್ ಸೇರಿದಂತೆ ಕೆಲವರು ಸೇರಿ ಈ ಒಂದು PIL ಅನ್ನ ಹಾಕ್ತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹಾಕ್ತಾರೆ. ಅಂಡ್ ಯಾರು ಅರ್ಜಿ ಹಾಕಿದವರು ಪಿಟಿಷನರ್ಸ್ಗಳು ಯಾರ್ಯಾರು ಅಂದ್ರೆ ನವತೇಜ್ ಸಿಂಗ್ ಜೋಹರ್. ಓಕೆ, ಇವರ ಹೆಸರ ಮೇಲೆನೆ ಈ ಕೇಸ್ ಇದೆ. ಪ್ರಸಿದ್ಧ ಭಾರತೀಯ ನೃತ್ಯಗಾರರಾಗಿದ್ರು. ನೆಕ್ಸ್ಟ್ ಸುನಿಲ್ ಮೆಹ್ತಾ ಹೋಟೆಲ್ ಉದ್ಯಮಿ ಆಗಿದ್ರು. ಋತಿಕ್ ಚಲನಚಿತ್ರ ನಿರ್ದೇಶಕ. ಅನೀಶ್ ಗೋಯಲ್
ನಟಿ ಮೋನಿ ರಾಯ್ ಸೇರಿದಂತೆ ಹಲವರು ಇದಕ್ಕೆ ಬೆಂಬಲವನ್ನು ಕೂಡ ನೀಡಿದರು. ಓಕೆ, ಸೊ ಅವ್ರು ಹೇಳಿದ್ದೇನು ಅಂದರೆ ಸೆಕ್ಷನ್ 377 ನಮ್ಮ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಖಾಸಗಿತನದ ಹಕ್ಕಿದೆ. ಓಕೆ, ಸೊ ಸೆಕ್ಷನ್ 377 ಇದನ್ನ ಉಲ್ಲಂಘನೆ ಮಾಡ್ತಾ ಇದೆ. ನಮ್ಮ ಮಾನವ ಗೌರವಕ್ಕೆ ಧಕ್ಕೆ ತರ್ತಿದೆ. ನಮ್ಮ ಖಾಸಗಿ ಬದುಕಿನ ಒಳಗೆ ಸರ್ಕಾರ ಹಸ್ತಕ್ಷೇಪ ಮಾಡುವಂಗಾಗಿದೆ. ಸೊ 160 ವರ್ಷಗಳ ಹಿಂದೆ ಬ್ರಿಟಿಷರು ಮಾಡಿರುವಂತ ಕಾನೂನನ್ನ ಈಗಲೂ ಕೂಡ ಯಾಕೆ ಮುಂದುವರಿಸ್ತಿದೀವಿ? ಜಗತ್ತಿನ ಬಹುತೇಕ ದೇಶಗಳಲ್ಲಿ LGBT ಕಮ್ಯುನಿಟಿಯವರಿಗೆ ಕೊಟ್ಟಿರುವಂತಹ ಹಕ್ಕನ್ನ ಭಾರತದೊಳಗೆ ಯಾಕೆ ಕೊಡಬಾರ್ದು? ಮತ್ತೆ ಭಾರತ ಒಂದು ವಿಶಿಷ್ಟ ದೇಶ ಅಂತ, ಎಲ್ಲರಿಗೂ ಹಕ್ಕು ಕೊಟ್ಟಂತ ದೇಶ ಅಂತ ಯಾವ ಆಧಾರದ ಮೇಲೆ ಗುರುತಿಸ್ಕೊಳ್ತದೆ ಅನ್ನುವಂಥ ಪ್ರಶ್ನೆಗಳು ಎದ್ದು. ಮುಖ್ಯ ವಾದಗಳು ಏನು ಅಂದ್ರೆ, ಪಿಟಿಷನರ್ಸ್ ಆರ್ಗ್ಯುಮೆಂಟ್ ಏನು ಅಂದ್ರೆ, ಆರ್ಟಿಕಲ್ 14 ಸಮಾನತೆಗೆ ವಿರುದ್ಧ ಆಗೈತಿ. ಹೆಂಗ್ ಬಾಯ್ ಇದ್ದವನು ಗರ್ಲ್ನ ಇಷ್ಟಪಡ್ತಾನೋ, ಸೊ ಹಂಗೆ ಬಾಯ್ ಇದ್ದವ ಬಾಯ್ನು ಇಷ್ಟಪಡ್ತಾನೆ ಅಂದ್ರೆ ವಾಟ್ ಈಸ್ ದ ಪ್ರಾಬ್ಲಮ್? ಈಕ್ವಾಲಿಟಿ. ಈಗ ಬಾಯ್ನ ಮದುವೆ ಆಗಂಗಿಲ್ಲ, ಬಾಯ್ನ ಏನು ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಕ್ ಬಿಡಂಗಿಲ್ಲ ಅಂದ್ರೆ ಇದು ಅಪರಾಧ, ಇದು ಉಲ್ಲಂಘನೆ, ಸಮಾನತೆಗೆ ಉಲ್ಲಂಘನೆ ತಂದಂಗೆ. ಓಕೆ, ಸೊ ಈಗಲೂ ಕೂಡ LGBT ಕಮ್ಯುನಿಟಿಯವರು ಒಂದೇ ರೂಮ್ ಒಳಗೆ, ಒಂದೇ ಮನೆಯೊಳಗೆ ಬಾಯ್ ಆಗಿ ಅಥವಾ ಗೇಜ್ ಆಗಿರ್ಬೋದು ಅಂಡ್ ಈ ಒಂದು ಲೆಸ್ಬಿಯನ್ಸ್ ಆಗಿರ್ಬೋದು ಜೊತೆ ಇರ್ಬೋದು, ಆದ್ರೆ ಮದುವೆ ಆಗಂಗಿಲ್ಲ. ಇದು ಒಂದು ನೀವು ನೆನಪಿಟ್ಕೊಳ್ರಿ ಗೈಸ್, ಮದುವೆ ಆಗಂಗಿಲ್ಲ, ಮಕ್ಕಳನ್ನು ಹೊಡೆಯಂಗಿಲ್ಲ. ಓಕೆ, ಇವನ್ ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಳ್ಳಂಗಿಲ್ಲ ಅಂತ ಕೂಡ ಸರ್ಕಾರ ಹೇಳಿದೆ. ಆದ್ರೆ ಇವರು ಫೈಟ್ ಮಾಡ್ತಿದ್ದಾರೆ ಇದಕ್ಕೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಆರ್ಟಿಕಲ್ 19 ವೈಯಕ್ತಿಕ ಸ್ವತಂತ್ರಕ್ಕೆ ವಿರುದ್ಧ ಆಗೈತಿ. 18 ವರ್ಷ ಆಗಿದೆ ಅಂದ್ರೆ ಬಾಯ್ ಇದ್ದವನ್ ಬಾಯ್, ಗರ್ಲ್ ಇದ್ದವನ್ ಗರ್ಲ್ ಅವ್ರವ್ರ ಜೊತೆ ಇರ್ತಾರೆ. ಸೊ ಅವ್ರಿಗೆ ಹೆಂಗ್ ಬೇಕು ಹಂಗಿರ್ತಾರೆ ಅಂದ್ರೆ ವಾಟ್ ಈಸ್ ಗೌರ್ಮೆಂಟ್ ಏನ್ ಇದ್ರೊಳಗೆ ತೊಂದರೆ ಅನ್ನುವಂತ ಪ್ರಶ್ನೆ ಕೂಡ ಬಂತು. ನೆಕ್ಸ್ಟ್ ಆರ್ಟಿಕಲ್ 21 ಪ್ರೈವಸಿ, ಡಿಗ್ನಿಟಿ, ಆಟೋನಮಿಗೆ ವಿರುದ್ಧ ಆಗೈತಿ. ಡೆಫಿನೆಟ್ಲಿ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಒಂದು ರೈಟ್ ಟು ಪ್ರೈವಸಿ ಆಗಿರ್ಬೋದು, ಡಿಗ್ನಿಟಿ ಆಗಿರ್ಬೋದು, ಆಟೋನಮಿ, ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡಕ್ಕೆ ಅಧಿಕಾರ ಇದೆ. ಆದ್ರೆ ಇದು ಆ ಅಧಿಕಾರಗಳನ್ನ ಕಿತ್ಕೊಳ್ತಾ ಇದೆ ಸೆಕ್ಷನ್ 377. LGBTQ ಜನರ ಅವರು ಕ್ರಿಮಿನಲ್ಗಳು ಅಲ್ಲ, ಅವ್ರು ಕ್ರಿಮಿನಲ್ ಅಲ್ಲ. ಬಟ್ ನಮ್ಮ ಸೊಸೈಟಿ ಒಳಗೆ ನೋಡ್ರಿ, ರೈಲ್ವೆ ಸ್ಟೇಷನ್ ಒಳಗೆ, ಬಸ್ ಸ್ಟ್ಯಾಂಡ್ ಒಳಗೆ, ಎಲ್ಲೇ ಪಬ್ಲಿಕ್ ಪ್ಲೇಸ್ ಒಳಗೆ ಬರ್ತಾರೋ ಅಲ್ಲಿ ಅವ್ರನ್ನ ಹರಾಶ್ ಮಾಡಲಾಗುತ್ತೆ. ಇದು ಸ್ವಾಭಾವಿಕ. ಓಕೆ, ನ್ಯಾಚುರಲ್ ಓರಿಯೆಂಟೇಷನ್. ಓಕೆ, ಸ್ಟೇಟ್ ಕೆನ್ ನಾಟ್ ಎಂಟರ್ ಇನ್ ಟು ಪ್ರೈವೇಟ್ ಅಫೇರ್ಸ್ ಬಿಟ್ವೀನ್ 2 ಕನ್ಸೆಂಟಿಂಗ್ ಅಡಲ್ಟ್ಸ್. ಇಬ್ರು ಒಪ್ಪಿತವಾಗಿ ಏನ್ ಮಾಡ್ತಿರ್ತಾರೆ ಅದಕ್ಕೆ ಇವರು ಡೆಫಿನೆಟ್ಲಿ ಪ್ರೈವೇಟ್ ಅಫೇರ್ಸ್ ಒಳಗೆ ಇನ್ನೊಬ್ರು ಎಂಟ್ರಿ ಆಗಬಾರ್ದು ಅಂತ ಕೂಡ ಹೇಳ್ತು. ಗೌರ್ಮೆಂಟ್ಸ್ ಪೊಸಿಷನ್ ಏನು ಇಲ್ಲಿ? ಗೌರ್ಮೆಂಟ್ ಏನ್ ಹೇಳ್ತು ಅಂದ್ರೆ 2 ಕನ್ಸೆಂಟಿಂಗ್ ಅಡಲ್ಟ್ಸ್ ಕುರಿತು ನ್ಯಾಯಾಲಯ ತೀರ್ಮಾನಿಸಬಹುದು. ಓಕೆ, ಈಗ ಕಾನೂನು ಹಂಗಿರ್ಬೋದು, ಆದ್ರೆ ನ್ಯಾಯಾಲಯ ತೀರ್ಮಾನ ತೆಗೆದುಕೊಳ್ಬಹುದು ಅಂತ ಹೇಳ್ತು. ಆದ್ರೆ ಇತರ ಸಾಮಾಜಿಕ ಧಾರ್ಮಿಕ ವಿಷಯಗಳ ಬಗ್ಗೆ ನಾವು ಅಭಿಪ್ರಾಯವನ್ನ ಪಡುವುದಿಲ್ಲ. ಇದು ಒಂದು ದೊಡ್ಡ ಒಂದು ತೀರ್ಪು ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ರು. ಯಾವ ಬೆಂಚ್ ವಿಚಾರಣೆ ಮಾಡ್ತು ಅಂತ ನೋಡೋದಾದ್ರೆ 5 ಜನರಿರುವಂತ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್. ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂದ್ರೆ ಮಿನಿಮಮ್ 5 ಮೆಂಬರ್ಸ್ ಜಡ್ಜಸ್ಗಳು ಇರಬೇಕು. ಓಕೆ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ CJ ಯಾರ್ಯಾರಿದ್ರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೀಪಕ್ ಮಿಶ್ರಾ ಇದ್ರು, ಜಸ್ಟಿಸ್ RF ನಾರಿಮನ್ ಇದ್ರು, ಜಸ್ಟಿಸ್ AM ಕನಿವಾಲ್ಕರ್ ಇದ್ರು, ಜಸ್ಟಿಸ್ DY ಚಂದ್ರಚೂಡ್ ಇದ್ರು, ಜಸ್ಟಿಸ್ ಇಂದು ಮಲ್ಹೋತ್ರಾ ಇದ್ರು. ಓಕೆ, ಈ 5 ಜನರ ಒಂದು ಬೆಂಚ್ ಇತ್ತು. ಯಾಕೆ ನಾನು ಇವ್ರ ಹೆಸರೆಲ್ಲ ಹೇಳ್ತಿದ್ದೀನಿ? ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇವ್ರ ಹೆಸರನ್ನ ಕೂಡ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ ತೀರ್ಪು ಏನ್ ಬಂತು? ಹೈಲೈಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ನಂಬರ್ 1, ಸೆಕ್ಷನ್ 377 ಅನ್ವಯವಾಗುವುದಿಲ್ಲ. ಎದಕ್ಕೆ? ಕನ್ಸೆಂಟ್ ಇದ್ದರೆ, ಇಬ್ರು ಒಪ್ಪಿತ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ, ಅದು ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು, ಅವ್ರಿಗೆ ಸೆಕ್ಷನ್ 377 ಅಪ್ಲೈ ಆಗುವುದಿಲ್ಲ, ಅನ್ವಯ ಆಗುವುದಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ 2 ಅಂದ್ರೆ ಇಬ್ರು ದೊಡ್ಡವರು ಅಡಲ್ಟ್ಸ್ 18+ ಇದ್ದವರು
ನಡುವಿನ ಕನ್ಸೆನ್ಸುವಲ್ ಹೋಮೋಸೆಕ್ಷುವಲ್ ರಿಲೇಶನ್ಶಿಪ್ ಕೂಡ ಅಪರಾಧವಲ್ಲ ಅಂತ ಹೇಳಿತು. ನೆಕ್ಸ್ಟ್, ಪ್ರೈವೇಟ್ ಆಕ್ಟ್ಸ್ ಬಿಟ್ವೀನ್ ಅಡಲ್ಟ್ಸ್ ಕ್ಯಾನ್ ನಾಟ್ ಬಿ ಅ ಕ್ರೈಮ್. ಓಕೆ, ಸೊ ಅವರಿಬ್ರು ಏನ್ ಮಾಡ್ತಾರೆ, ಅದನ್ನ ಕ್ರೈಮ್ ಅಂತ ಮಾಡೋಕ್ಕಾಗೋದಿಲ್ಲ. ಎರಡನೇದು, LGBT ಕಮ್ಯುನಿಟಿ ಸಮುದಾಯಕ್ಕೆ ಸಂವಿಧಾನದ ರಕ್ಷಣೆ ಇದೆ. ಆರ್ಟಿಕಲ್ 14 ಅಡಿಯಲ್ಲಿ ಎಲ್ಲರೂ ಸಮಾನರು. ಸಂವಿಧಾನದ ಮುಂದೆ ಆರ್ಟಿಕಲ್ 21 ಅಡಿಯಲ್ಲಿ ಡಿಗ್ನಿಟಿ, ಪ್ರೈವಸಿ, ಐಡೆಂಟಿಟಿ, ಬೇಸಿಕ್ ರೈಟ್ಸ್ ಕೂಡ ಇದಾವೆ. ಅಂಡ್ ಆರ್ಟಿಕಲ್ 19 ವೈಯಕ್ತಿಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಏನ್ ಅನ್ಸುತ್ತೆ ಹೇಳಕ್ಕೆ, ಅವ್ರಿಗೆ ಏನ್ ಅನ್ಸುತ್ತೆ ಮಾಡ್ಲಿಕ್ಕೆ ಅಧಿಕಾರ ಇದೆ. ನೆಕ್ಸ್ಟ್, ಥರ್ಡ್ ಒನ್, ಸೆಕ್ಷುವಲ್ ಓರಿಯೆಂಟೇಷನ್ ನ್ಯಾಚುರಲ್, ನಾಟ್ ಅ ಕ್ರೈಮ್. ಓಕೆ, ಸೆಕ್ಷುವಲ್ ಓರಿಯೆಂಟೇಷನ್ ನ್ಯಾಚುರಲ್ ಈಸ್ ನಾಟ್ ಅ ಕ್ರೈಮ್ ಡೆಫಿನೆಟ್ಲಿ. ಇದು ಮಾನವೀಯ ಸ್ವಾಭಾವಿಕ ಸ್ಥಿತಿ ಕೂಡ ಅಂತ ಹೇಳಲಾಯಿತು. ಯಾರನ್ನು ಓರಿಯೆಂಟೇಷನ್ ಆಧಾರವಾಗಿ ಕ್ರಿಮಿನಲೈಸ್ ಮಾಡಲು ಆಗದು. ಅಂದ್ರೆ ಅವನು ಬಾಯ್ ಇದ್ದವನು ಬಾಯ್ನ ಪ್ರೀತಿ ಮಾಡ್ತಾನೆ ಅಂದ್ರೆ ಆ ಆಧಾರದ ಮೇಲೆ ಅವನನ್ನ ಕ್ರಿಮಿನಲ್ ಅಂತ ಟ್ರೀಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತು ಕೋರ್ಟ್. ನೆಕ್ಸ್ಟ್, ಕಳೆದ ದಶಕಗಳಿಂದ LGBT ಕಮ್ಯುನಿಟಿ ಸಮುದಾಯಕ್ಕೆ ನಡೆದ ಅನ್ಯಾಯಕ್ಕಾಗಿ ನ್ಯಾಯಾಲಯ ಕ್ಷಮೆ ಕೇಳುತ್ತದೆ ಅಂಥೇಳಿ ಜಸ್ಟಿಸ್ ಇಂದು ಮಲ್ಹೋತ್ರಾ ಹೇಳಿದ್ದೈತ್ಲಾ. ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ನೊಳಗೆ ಇದು ಒಂದು ರೆಕಾರ್ಡ್ ಆಗಿದೆ. ನ್ಯಾಯಾಲಯ ಈ ಕಮ್ಯುನಿಟಿಯವ್ರಿಗೆ ಕ್ಷಮೆ ಕೇಳಿದೆ ಗೈಸ್. ಹಿಸ್ಟ್ರಿ ಊಸ್ ಅನ್ ಅಪಾಲಜಿ ಟು ದ LGBT ಕಮ್ಯುನಿಟಿ. ಓಕೆ, ನೆಕ್ಸ್ಟ್, ಫಿಫ್ತ್ ಪಾಯಿಂಟ್ ಈಸ್ ಸೆಕ್ಷನ್ 377. ಇದು ಉಳಿಸಿಕೊಂಡ ಭಾಗ. ನೋಡಿ, ಸೆಕ್ಷನ್ 377 ಅನ್ನ ಕಂಪ್ಲೀಟ್ ಆಗಿ 100% ಆಗಿ ತೆಗೆದು ಹಾಕಲಿಲ್ಲ. ಸೊ ಇಲ್ಲಿ ಏನು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಮತ್ತು ಬೆಸ್ಟಾಲಿಟಿ. ಓಕೆ, ಸೊ ಬೆಸ್ಟಾಲಿಟಿ ಅಂದ್ರೆ ಪ್ರಾಣಿಗಳ ತರಹ ಮಾಡುವಂತ ಲೈಂಗಿಕ ಕ್ರಿಯೆ, ಪ್ರಾಣಿಗಳೊಂದಿಗೂ ಲೈಂಗಿಕ ಕ್ರಿಯೆಯನ್ನ ಮಾಡೋದು ಕೂಡ ಅಪರಾಧವೇ ಗೈಸ್. ಅಂಡ್ ಅದನ್ನು ಕೂಡ ಉಳಿಸ್ಕೊಳ್ಳಾಗಿದೆ. ಅಂಡ್ ಮಕ್ಕಳ ಮೇಲೆ ಈಗೂ ಕೂಡ ಈ ಸೆಕ್ಷುವಲ್ ಅಬ್ಯೂಸಿವ್ ಕೇಸಸ್ಗಳು ಆಗ್ತಿದಾವೆ. ಇವು ಮಾತ್ರ ಸೆಕ್ಷನ್ 377 ಮುಂದುವರಿಯುತ್ತವೆ. ಓಕೆ, ಸೊ ಬೆಸ್ಟಾಲಿಟಿ ಅಂಡ್ ಈ ಒಂದು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಇವು ಮುಂದುವರೆದಿದ್ದಾವೆ. ಅದಕ್ಕೆ ಸೆಕ್ಷನ್ 377 ಪಾರ್ಷಿಯಲಿ ತೆಗೆದು ಹಾಕಿದ್ದಾರೆ. ತೀರ್ಪಿನ ಮಹತ್ವ ಏನಾಗಿತ್ತು? ವೈ ದಿಸ್ ಜಜ್ಮೆಂಟ್ ಈಸ್ ಹಿಸ್ಟಾರಿಕ್. ಅತ್ಯಂತ ದೊಡ್ಡ ಮಾನವ ಹಕ್ಕುಗಳ ಜಯ. ಭಾರತದಲ್ಲಿ LGBT ಕಮ್ಯುನಿಟಿ ಕ್ರಿಮಿನಲ್, ಓಕೆ, ಸೊ ಒಂದು ಸ್ಥಿತಿ ಏನಿತ್ತು, ಕ್ರಿಮಿನಲ್ ಅನ್ನುವಂಥ ಸ್ಥಿತಿ ಏನಿತ್ತು ಚೇಂಜ್ ಆಯಿತು. ಪ್ರೈವಸಿ, ಪುಟ್ಟಸ್ವಾಮಿ ಕೇಸ್ ತತ್ವವನ್ನು ಬಲಪಡಿಸಿದೆ. ನೋಡಿ, 2017 KS ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯಾ, ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ತುಂಬಾನೇ ಇಂಪಾರ್ಟೆಂಟ್. ಇದ್ರ ವಿಡಿಯೋನ ಆಲ್ರೆಡಿ ಡೀಟೇಲ್ ಆಗಿ ಮಾಡಿದ್ದೀನಿ, ಅದನ್ನ ನೋಡ್ರಿ ಒಂದ್ಸಾರ್ತಿ. ಇದು ಮಾನವ ಗೌರವ, ಸ್ವತಂತ್ರ ಆಯ್ಕೆಗಳ ಸ್ವತಂತ್ರದ ಬಗ್ಗೆ ಕೂಡ ಒಂದು ಬೆಳಕನ್ನ ಚೆಲ್ತು. ಲವ್ ಈಸ್ ನಾಟ್ ಅ ಕ್ರೈಮ್ ದೊಡ್ಡ ಸಂದೇಶವನ್ನ ನೀಡಿತು. ಲವ್ ಈಸ್ ನಾಟ್ ಅ ಕ್ರೈಮ್, ಬೀಟ್ ಇಟ್ಸ್ ಬಾಯ್ ಅಂಡ್ ಗರ್ಲ್ ಆರ್ ಗರ್ಲ್ ಬಾಯ್, ಇಟ್ ಡಸಂಟ್ ಮ್ಯಾಟರ್ ಹೂ ಎವರ್ ಈಸ್ ದೇರ್, ಬಟ್ ಅದು ಕ್ರೈಮ್ ಅಲ್ಲ ಅಂತ ಹೇಳ್ತು. ಕನ್ಸೆನ್ಸುವಲ್ ರಿಲೇಶನ್ಶಿಪ್ ನಾವು ಫುಲ್ಲಿ ಲೀಗಲ್. ಅದು ಹುಡುಗನ ನಡುವೆ ಆಗಿರ್ಬೋದು, ಹುಡುಗಿ ನಡುವೆ ಆಗಿರ್ಬೋದು, ಇಬ್ಬರು ಒಪ್ಪಿತ ಸಂಬಂಧ ಇನ್ ಮುಂದೆ ಕಾನೂನುಬದ್ಧ ಅಂತ ಈ ಒಂದು ಕೇಸ್ನಲ್ಲಿ ಕೋರ್ಟ್ ಡಿಸೈಡ್ ಮಾಡ್ತು. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂಡ್ ಸೋಷಿಯಲ್ ಮೊರಾಲಿಟಿ, ಸಮಾಜದ ಮತಕ್ಕಿಂತ ಸಂವಿಧಾನವೇ ಮುಖ್ಯ ಅಂತ ಹೇಳ್ತು. ಸೊ ಸಾರ್ವಜನಿಕರ ಪ್ರತಿಕ್ರಿಯೆ ಏನಾಗಿತ್ತು, ಇಂಪ್ಯಾಕ್ಟ್ ಏನಾಯಿತು? LGBT ಸಮುದಾಯವು ರಾಷ್ಟ್ರವ್ಯಾಪಿ ಸಂಭ್ರಮವನ್ನು ಆಚರಿಸಿತು. ವಿಶ್ವಮಟ್ಟದಲ್ಲಿ ಭಾರತದ ಪ್ರತಿಷ್ಠೆ ಹೆಚ್ಚಿತು. ಭೇದ ಭಾವಕ್ಕೆ ವಿರುದ್ಧ ಹೊಸ ಕಾನೂನುಗಳ ಚರ್ಚೆ ಕೂಡ ವೇಗವಾಗಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ನೆಕ್ಸ್ಟ್, ಪರೀಕ್ಷೆಗಳಲ್ಲಿ ಫ್ರೀಕ್ವೆಂಟ್ಲಿ ಏನು ಕ್ವಶನ್ ಕೇಳಿದ್ದಾರೆ? ಜಡ್ಜ್ ಎಷ್ಟು ಜನ ಇದ್ರು, ಯಾವ ಬೆಂಚ್ ಇತ್ತು, ಅದಕ್ಕೆ ಹೆಡ್ ಯಾರಿದ್ರು? ಸೆಕ್ಷನ್ 377 ಪಾರ್ಷಿಯಲಿ ಸ್ಟ್ರಕ್ ಡೌನ್. ನಾನು ಹೇಳಿಲ್ಲ, ಚೈಲ್ಡ್ ಸೆಕ್ಸ್ ಅಬ್ಯೂಸ್ ಅಂಡ್ ಇನ್ನೊಂದು ಪ್ರಾಣಿಗಳೊಂದಿಗೆ ಒಂದು ಲೈಂಗಿಕ ಕ್ರಿಯೆಯನ್ನು ಮಾಡೋದನ್ನ ಉಳಿಸ್ಕೊಂಡಿದ್ದಾರೆ. ಆರ್ಟಿಕಲ್ 14, 19, 21 ವೈಲೇಷನ್ಸ್, ಓಕೆ, ಅವುಗಳು ವೈಲೇಷನ್ ಆಗ್ತವೆ ಅಂತ ಕೂಡ ಇಲ್ಲಿ ಹೇಳಲಾಯಿತು. ಹಿಸ್ಟ್ರಿ ಊಸ್ ಅಂಡ್ ಅಪಾಲಜಿ, ಜಸ್ಟಿಸ್ ಇಂದು ಮಲ್ಹೋತ್ರಾ ಅವರು ಇದಕ್ಕೆ ಕ್ಷಮೆ ಕೇಳಿದ್ದು. ಸೆಕ್ಷುವಲ್ ಓರಿಯೆಂಟೇಷನ್ ಇಂಟ್ರೆನ್ಸಿಕ್ ಅಂಡ್ ನ್ಯಾಚುರಲ್. ಪುಟ್ಟಸ್ವಾಮಿ ಪ್ರೈವಸಿ ಪ್ರಿನ್ಸಿಪಲ್ಸ್ ಅಪ್ಲೈಡ್ ಅಂತ ಕೂಡ ಹೇಳಿತು. ಓಕೆ, ಸೊ ಹಾಗಾದ್ರೆ ಬರ್ರಿ, ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಸೊ ಇದರ ಮೂಲಕ ಭಾರತದೊಳಗೆ ಇನ್ನು ಮುಂದೆ ಸಲಿಂಗ ಕಾಮವನ್ನ ಕಾನೂನುಬದ್ಧ ಅಂತ ಹೇಳ್ತು. ಆದ್ರೆ ಮದುವೆ ಆಗ್ಲಿಕ್ಕೆ ಪರ್ಮಿಷನ್ ಇಲ್ಲ, ಇದನ್ನು ಒಂದು ಹೇಳ್ತಿದ್ದೀನಿ ನಾನು ನಿಮಗೆ. ಈಗ ಈ ಒಂದು ಕೇಸ್ ಮೇಲೆ MCQs
ನೋಡಿ ಇಷ್ಟೆಲ್ಲಾನು ಕೂಡ ಹೇಳಲಾಗಿದೆ ಗೈಸ್. ನೀವು ಪ್ರತಿಯೊಂದು ಕೇಸ್ನು ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಇದೇ ಥರ ಆಯ್ತಲ್ಲ, ಓನ್ಲಿ ಈ ಒಂದು ಸಂವಿಧಾನಕ್ಕೆ ರಿಲೇಟೆಡ್ ಮತ್ತು ಸುಪ್ರೀಂ ಕೋರ್ಟಿಗೆ ರಿಲೇಟೆಡ್ ಅಷ್ಟೇ ಅಲ್ಲ, ನಿಮಗೆ ಬೇರೆ ಸಬ್ಜೆಕ್ಟ್ಗಳನ್ನು ಹಿಂಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಓಕೆ, ಸೊ ಧಾರವಾಡದ ಸಪ್ತಾಪುರ್ನಲ್ಲಿ ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನು ಓಪನ್ ಆಗಿದೆ. ಸೊ ನೀವು ಅಲ್ಲಿ ಬಂದರೆ PC, PSI, FDA, SDA, KS ಈ ಒಂದು ಕೋರ್ಸ್ಗಳಿಗಾಗಿ ನಿಮಗೆ ತರಗತಿಗಳನ್ನು ತೆಗೆದುಕೊಳ್ಬಹುದು. ಆ್ಯಂಡ್ ಇವುಗಳನ್ನು ನಾವೇ ಪರ್ಸನಲ್ ಆಗಿ ಕೂಡ ಹ್ಯಾಂಡಲ್ ಮಾಡ್ತೀವಿ. ಸೊ ನೀವು ಜಾಯಿನ್ ಆಗ್ಬೋದು ಗೈಸ್. ಫಸ್ಟ್ ಕ್ವಶನ್, ನವತೇಜ್ ಸಿಂಗ್ ಜೋಹರ್ ಪ್ರಕರಣ 2018 ಮುಖ್ಯವಾಗಿ ಯಾವ ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯನ್ನ ಪ್ರಶ್ನಿಸಿತು ಅಂತ ನಿಮಗೆ ಪ್ರಶ್ನೆ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ, ಆರ್ಟಿಕಲ್ 32 ಇದು ಅಂತೂ ಮ್ಯಾಟ್ರೇ ಆಗಿಲ್ಲ, ಬಂದೇ ಇಲ್ಲ. ಆರ್ಟಿಕಲ್ 14, 19 ಆ್ಯಂಡ್ 21 ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಆರ್ಟಿಕಲ್ ಅಡಿಯಲ್ಲಿ ಪ್ರಶ್ನಿಸಲಾಯಿತು ಗೈಸ್. ಓಕೆ, ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ. ನೆಕ್ಸ್ಟ್, ಸೆಕ್ಷನ್ 377 ಅನ್ನ ಕನ್ಸೆನ್ಸುವಲ್ ಹೋಮೋಸೆಕ್ಸುವಲ್ ಆಕ್ಟ್ಸ್ ಬಿಟ್ವೀನ್ 2 ಅಡಲ್ಟ್ಸ್ಗೆ ಅನ್ವಯಿಸುತ್ತದೆ ಎಂಬ ತೀರ್ಪನ್ನ 2018ರಲ್ಲಿ ಬದಲಿಸಿದ ನ್ಯಾಯಾಲಯದ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ಸೊ ಕೇರಳ ಹೈಕೋರ್ಟ್ ಅಂತೂ ಬಂದೇ ಇಲ್ಲ. ಡೆಲ್ಲಿ ಹೈಕೋರ್ಟ್ 2009 ಕೊಟ್ಟಂತ ಜಜ್ಮೆಂಟ್ ಅದು, ಅಂಡ್ ನಾಜ್ ಫೌಂಡೇಶನ್ ಕೇಸ್ ಅದು. ಸುಪ್ರೀಂ ಕೋರ್ಟ್ 2019 ಒಳಗೆ. ಓಕೆ, ಸೊ ಯಾವಾಗ ಕೇಳಿದ್ದಾರೆ ನಿಮಗೆ? 2018 ಓಕೆ, 2018 ಕೊಟ್ಟಂತ ಒಂದು ಪ್ರಕರಣ ಅಂದ್ರೆ, ಸೊ ದಟ್ ಈಸ್ ಸುಪ್ರೀಂ ಕೋರ್ಟ್ ನೀಡಿರುವಂತ ಪ್ರಕರಣವೇ ಆಗಿದೆ ಗೈಸ್. ಓಕೆ, ನೆಕ್ಸ್ಟ್, ನವತೇಜ್ ಜೋಹರ್ ತೀರ್ಪಿನಲ್ಲಿ ಹಿಸ್ಟ್ರಿ ಊಸ್ ಅನ್ ಅಪಾಲಜಿ ಟು ದ LGBT ಕಮ್ಯುನಿಟಿ ಎಂದು ಹೇಳಿದ ನ್ಯಾಯಮೂರ್ತಿ ಯಾರು ಅಂತ ನಿಮಗೆ ಕ್ವಶನ್ ಇದೆ. ಜಸ್ಟಿಸ್ GY ಚಂದ್ರಚೂಡ್ ಇವ್ರು ಹೇಳಿಲ್ಲ. ಜಸ್ಟಿಸ್ ಇಂದು ಮಲ್ಹೋತ್ರಾ, ಎಸ್, ಇದನ್ನ ನಾನು ಕೇಸ್ ಡಿಸ್ಕಸ್ ಮಾಡಬೇಕಾದ್ರೂ ಕೂಡ ನಿಮಗೆ ಹೇಳಿದ್ದೀನಿ ಗೈಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕೇಸ್ನ PDF ನಿಮಗೆ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಯೂಟ್ಯೂಬ್ ಹೆಸರು ಐತ್ಲಾ, ಕನಮಡಿ KANAMADI, ಕನಮಡಿ IAS ಆ್ಯಂಡ್ KAS ಅಂತ ಇದೆ. ಓಕೆ, ಸೊ ಅಲ್ಲಿ ಜಾಯಿನ್ ಆಗಿ. ನೆಕ್ಸ್ಟ್, ನವತೇಜ್ ಸಿಂಗ್ ಜೋಹರ್ ಪ್ರಕರಣದಲ್ಲಿ ಯಾವ ತೀರ್ಪನ್ನು ಮುಖ್ಯವಾಗಿ ತಿರಸ್ಕರಿಸಲಾಯಿತು? ಕೇಶವಾನಂದ ಭಾರತಿ ಕೇಸ್, ನೋ. ಮೇನಕಾ ಗಾಂಧಿ ಕೇಸ್, ಇಲ್ಲ. ಎಸ್, ಡೆಫಿನೆಟ್ಲಿ ಸುರೇಶ್ ಕುಮಾರ್ ಕೌಶಲ್ ವರ್ಸಸ್ ಈ ಒಂದು ಪ್ರಕರಣವನ್ನ ತಿರಸ್ಕರಿಸಲಾಯಿತು. ನಂತರ 2018 ಜಜ್ಮೆಂಟ್ ಬಂದಿದ್ದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್, 5ನೇ ಪ್ರಶ್ನೆ, ಸೆಕ್ಷನ್ 377 ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಿಲ್ಲ. ಯಾವ ಕಾಯ್ದೆಗೆ ಮಾತ್ರ ಇದು ಮುಂದುವರಿಸುವಂತೆ ಉಳಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ. ಡೆಫಿನೆಟ್ಲಿ ಗೈಸ್, ನಾನು ಆಗ್ಲೇ ಹೇಳಿದ್ದೀನಿ, ಬೆಸ್ಟಾಲಿಟಿ ಅಂಡ್ ಚೈಲ್ಡ್ ಅಬ್ಯೂಸ್ ಪಾರ್ಷಲಿ 377 ಅನ್ನ ತೆಗೆದುಹಾಕಲಾಗಿದೆ. ಬಟ್ ಈ 2 ಕೇಸ್ಗಳಿಗೆ ಅದು ಅನ್ವಯಿಸ್ತದೆ. ನೋಡಿ, ಈ ತರ ಒಂದು ಪ್ರಕರಣವನ್ನ ಡೀಟೇಲ್ ಆಗಿ ಉದಾಹರಣೆಗಳ ಮೂಲಕ ನೀವು ಅರ್ಥ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ MCQಸ್ನು ಕೂಡ ಸಾಲ್ವ್ ಮಾಡಿದರೆ ನಿಮಗೆ ಅದು ಜಾಸ್ತಿ ಉಪಯೋಗ ಆಗುತ್ತೆ ಆ್ಯಂಡ್ ನೆನಪು ಉಳಿಯುತ್ತೆ. ಅರ್ಥ ಮಾಡ್ಕೊಂಡು ಹೋದ್ರಿ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯೋಗ ಆಗುತ್ತೆ. ಆ್ಯಂಡ್ ಯಾರು ಕನಮಡಿ ಇನ್ಸ್ಟಿಟ್ಯೂಟ್ ಈ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳಿಗೆ ಜಾಯಿನ್ ಆಗಲಿಕ್ಕೆ ಇಷ್ಟಪಡ್ತಿರೋ, essay ಬುಕ್ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಬುಕ್ ಆಗಿರ್ಬೋದು, PSI ESI ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಆ್ಯಂಡ್ PC PSI KS FDA SDA ಈ ಒಂದು ತರಗತಿಗಳಾಗಿರ್ಬೋದು, ಧಾರವಾಡದ ಸಪ್ತಾಪುರ್ನಲ್ಲಿ ಹೊಸ ಬ್ರಾಂಚ್ ಕೂಡ ಪ್ರಾರಂಭ ಆಗಿದೆ. ಮೆಂಟರ್ಶಿಪ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಒಂದು ಬಾರಿ ನೀವು ಒಂದು ಕೋಚಿಂಗ್ಗೆ ಜಾಯಿನ್ ಆದರೆ ಸೊ ನಿಮಗೆ ಕಂಪ್ಲೀಟ್ ಆಗಿ ನೀವು ಪಾಸ್ ಆಗುವವರೆಗೂ ಕೂಡ ನಿಮಗೆ ಮೆಂಟರ್ಶಿಪ್ಪನ್ನು ಕೊಡಲಾಗುತ್ತೆ. ಆ್ಯಂಡ್ ದಟ್ಸ್ ವೈ ಅವರ್ ಕೋಚಿಂಗ್ ಕ್ಲಾಸ್ ನೀವು ಬಂದು ಒಂದು ಸರ್ತಿ ವಿಸಿಟ್ನು ಮಾಡ್ಬೋದು. ಪರ್ಸ್ನಲ್ ಕೇರ್ ತೊಗೊಂಡು ನಿಮಗೆ ಹೇಳ್ಕೊಡ್ಲಾಗುತ್ತೆ ಗೈಸ್. ನಿಮಗೆ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಕ್ವಾಲಿಟಿ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ನಮ್ಮ ಪುಸ್ತಕಗಳು ಅತಿ ಹೆಚ್ಚು ನಿಮಗೆ ಮಾರುಕಟ್ಟೆಯೊಳಗೆ ಸೇಲ್ಗೂ ಕೂಡ ಸಿಗ್ತವೆ. ಆ್ಯಂಡ್ ನೀವು ನಮ್ಮ ಕಡೆಯಿಂದನೂ ಕೂಡ ಬೇರೆ ಊರಿನಲ್ಲಿದ್ದರೆ ಪುಸ್ತಕಗಳನ್ನ ತರಿಸ್ಕೊಳ್ಬೋದು. ಆ್ಯಂಡ್ ಈ ನಂಬರ್ 7892086178
ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡುವುದ್ರ ಮೂಲಕ ಡೆಫಿನೆಟ್ಲಿ ನೀವು ಪುಸ್ತಕವನ್ನು ಪೋಸ್ಟ್ ಮುಖಾಂತರ ತರಿಸ್ಕೊಳ್ಬಹುದು. ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಸ್ ವೆಲ್ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ಆಲ್ ದ ಅಪ್ಡೇಟ್ಸ್. ನಾನು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಆ್ಯಂಡ್ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಯಾರು ಕೋಚಿಂಗ್ ಜಾಯ್ನ್ ಆಗಬೇಕಂತಿರೋ ಯು ಆರ್ ಆಲ್ವೇಸ್ ವೆಲ್ಕಮ್. ಧಾರವಾಡದ ಸಪ್ತಾಪುರ್ನ ನಮ್ಮ ಬ್ರ್ಯಾಂಚ್ಗೆ ಬಂದು ನೀವು ಭೇಟಿ ನೀಡಿ ಅಡ್ಮಿಷನ್ನ ತಗೋಬೋದು ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.